ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಹಿಂದಿನ ಹಲವಾರು ಸಂಚಿಕೆಯಲ್ಲಿ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳ ಬಗ್ಗೆ, ನಕ್ಷತ್ರಗಳ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಯಾವ ರೀತಿಯಾದಂತಹ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು, ಈ ಎಲ್ಲಾ ವಿಚಾರಗಳನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ರು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಮೊದಲ ಗುಣಲಕ್ಷಣಗಳು ಹಾಗೆ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಜೊತೆ ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಒಂದು ವಿಶೇಷ ಗುಣಗಳನ್ನ ತಿಳಿದುಕೊಳ್ತಾ ಹೋಗೋಣ. ಇದು ನಕ್ಷತ್ರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ಈ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಇಂದಿನ ಸಂಚಿಕೆಯಲ್ಲಿ ನಾವು ರಾಶಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ತುಲಾ ರಾಶಿಯ ವಿಶೇಷ ಗುಣಲಕ್ಷಣಗಳು ಮತ್ತೆ ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾದ್ರು ಅಂತ ಹೇಳಿ. ನೋಡಿ, ಬಹುಮುಖ್ಯವಾಗಿ ತುಲಾ ರಾಶಿ ಅಂತಂದರೆ ನಾವು ರಾಶಿ ಚಕ್ರದಲ್ಲಿ 7ನೇ ರಾಶಿ. ಇದು ಬಂದು ರಾಶಿಯಾಧಿಪತಿ ಶುಕ್ರನ ಒಂದು ರಾಶಿ ಅಂತ ಹೇಳ್ತೀವಿ. ಮತ್ತು ಇದು ತುಂಬ ವಿಶೇಷವಾಗಿ ಒಂದು ಪೃಥ್ವಿ ತತ್ವದ ರಾಶಿ ಅಂತ ಹೇಳ್ತೀವಿ. ಅಗ್ನಿ, ಪೃಥ್ವಿ, ವಾಯು, ಜಲ ತತ್ವದಲ್ಲಿ ಪೃಥ್ವಿ ತತ್ವದ ರಾಶಿ ಇದು ಬರೋದರಿಂದ ತುಲಾ ರಾಶಿ ವಿಶೇಷವಾಗಿರುವಂಥದ್ದು ಶುಕ್ರನ ಆಧಿಪತ್ಯ ಹೊಂದಿರುವಂಥ ರಾಶಿ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ 3 ನಕ್ಷತ್ರಗಳು ಬರುತ್ತೆ: ಚಿತ್ತ ಮತ್ತು ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳು. ಈ 3 ನಕ್ಷತ್ರಗಳು ಬಹಳ ವಿಶೇಷವಾಗಿ ಚಿತ್ತ ನಕ್ಷತ್ರ ಮಂಗಳನಿಗೆ ಸಂಬಂಧಪಟ್ಟರೆ, ಸ್ವಾತಿ ನಕ್ಷತ್ರ ರಾಹುವಿಗೆ ಸಂಬಂಧಪಟ್ಟಿದ್ದು, ಮತ್ತು ವಿಶಾಖ ನಕ್ಷತ್ರ ಒಂದು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಈ ರೀತಿ ಒಂದು ರಾಶಿ ಮತ್ತು 3 ನಕ್ಷತ್ರಗಳು ಬರುವಂಥದ್ದು. ಗುರುಜಿ, ತುಲಾ ರಾಶಿಯವರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ತುಲಾ ರಾಶಿಯವರು ತುಂಬ ವಿಶೇಷವಾಗಿ ನಾನು ತಿಳಿಸಿದೆ. ರಾಶಿ 12 ರಾಶಿಗಳಲ್ಲಿ 7ನೇ ರಾಶಿನೇ ತುಲಾ ರಾಶಿ. ಈ ರಾಶಿ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಒಂದು ಗಾಳಿಯ ಅಂಶ ಹೆಚ್ಚಾಗಿರುತ್ತೆ, ವಾಯುತತ್ವ ಸ್ವಲ್ಪ ಪ್ರಬಲವಾಗಿರುವಂಥದ್ದು, ಮತ್ತು ಇದು ಚಲಿಸಬಲ್ಲ ಚಿಹ್ನೆ. ಅಂದರೆ ಅದರ ಅರ್ಥ ಏನಂತಂದರೆ ತುಲಾ ರಾಶಿಯವರು ಸ್ವಲ್ಪ ಆಲ್ವೇಸ್ ವಾಯುತತ್ವ ಹೊಂದಿರೋದ್ರಿಂದ ಸ್ವಲ್ಪ ಚಲನೆಗೆ ಒಳಪಟ್ಟಿರ್ತಾರೆ. ಅಂದರೆ ಒಂದು ಕಡೆ ಫಿಕ್ಸ್ ಆಗಿರೋದಿಲ್ಲ, ತುಂಬ ಓಡಾಟಗಳು ಜಾಸ್ತಿ, ತುಂಬ ತಿರುಗಾಟಗಳು ಜಾಸ್ತಿ. ಅದು ಕೆಲಸಕ್ಕಾಗಿರ್ಬೋದು, ಸ್ವಯಂ ಇದರ ವಿಚಾರವಾಗಿ ಸ್ವಯಂ ಕೆಲಸ ಅಥವಾ ಕಚೇರಿಯ ಕೆಲಸ, ಆ ರೀತಿ ಓಡಾಟ ಕೆಲಸ ಜಾಸ್ತಿ. ಮತ್ತು ಇಲ್ಲಿ ಶನಿ ಗ್ರಹರು ಉಚ್ಚ ಆಗಿರ್ತಾರೆ ಮತ್ತು ಸೂರ್ಯಗ್ರಹರು ದುರ್ಬಲವಾಗಿರುವಂಥ ರಾಶಿ ಇದು. ಅದಕ್ಕೆ ಏನಾಗುತ್ತೆ ಅಂದರೆ ತುಲಾ ರಾಶಿಯಲ್ಲಿ ಜನಿಸೋರು ತುಂಬ ಮಹತ್ವಾಕಾಂಕ್ಷಿ ಇರ್ತಾರೆ. ಅಂದರೆ ದೇ ಆರ್ ವೆರಿ ಸೆಲ್ಫ್ ಪ್ರೈಡ್ ಅಂತ ಹೇಳ್ತೀವಿ. ಮತ್ತು ಮಹತ್ವಾಕಾಂಕ್ಷೆ ಸಾಧಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥವ್ರು ಇವರು. ಮತ್ತು ಉತ್ತಮ ಕೇಳುಗಾರರು, ಮಾಡೋದಕ್ಕಿಂತ ಮುಂಚೆ ತುಂಬ ಆಲಿಸುವಂಥವ್ರು ತುಲಾ ರಾಶಿಯವರಾಗಿರ್ತಾರೆ. ಅಂತಿಮವಾಗಿ ತಮ್ಮ ಮನಸ್ಸಿನ ಧ್ವನಿ, ಅಂದರೆ ಅವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡೋವಂಥವ್ರು ಇವರು. ಮತ್ತು ನಿಷ್ಪಕ್ಷಪಾತಕವಾಗಿ ಮತ್ತು ಸಮಚಿತ್ತದಿಂದ ಕೂಡಿರುವಂಥವರು. ಸ್ವತಂತ್ರ ಸಿದ್ಧಾಂತ, ಇವ್ರದ್ದೇ ಒಂದು ಇಂಡಿಪೆಂಡೆಂಟ್ ಥಾಟ್ಸ್ ತುಂಬ ಹೊಂದಿರ್ತಾರೆ. ಮತ್ತು ಯಾರ ಅಡಿಯಲ್ಲೂ ಕೆಲಸ ಮಾಡಲು ಇವರು ಅಷ್ಟು ಇಷ್ಟಪಡಲ್ಲ. ತುಲಾ ರಾಶಿಯವರಿಗೆ ಅನಿಯಮಿತ ಮನಸ್ಸನ್ನು ಹೊಂದಿರುವಂಥದ್ದು. ಅಂದರೆ ಮನಸ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ಇರಲ್ಲ, ಚಂಚಲತೆ ಜಾಸ್ತಿ ವಾಯುತತ್ವ ಆಗಿರೋದ್ರಿಂದ. ಅಂದರೆ ಒಂದೇ ಆಲೋಚನೆಗೆ ಅಂಟಿಕೊಳ್ಳೋದಿಲ್ಲ, ತುಂಬ ಬೇರೆ ಬೇರೆ ವಿಚಾರಗಳು ಇವರಿಗೆ ಸಿಗುತ್ತೆ. ಮತ್ತು ವಿಮರ್ಶಾತ್ಮಕ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ತುಲಾ ರಾಶಿಯವರು ಸ್ವಲ್ಪ ಇತರರ ಕೆಲಸವನ್ನು ಮೆಚ್ಚೋದಿಲ್ಲ. ಅವ್ರು ಮಾಡಿರೋ ಕೆಲಸಕ್ಕೆ ತುಂಬ ಒಂದು ಇದನ್ನು ಜಾಸ್ತಿ ಇಷ್ಟಪಡುವಂಥದ್ದು. ಸ್ವಲ್ಪ ಭೋಗ ಜೀವನ, ಅಂದರೆ ಕಂಫರ್ಟೇಬಲ್ ಲೈಫ್ ಅಂತ ಹೇಳ್ತೀವಲ್ಲ, ಇದು ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಮತ್ತು ಇವರಿಗೆ ಬುದ್ಧಿವಂತಿಕೆ, ಚಾತುರ್ಯ ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ಅಲ್ಲಿ ಈ ಒಂದು ರಾಶಿಯಲ್ಲಿ ಶನೈಶ್ವರ ಗ್ರಹರು ಉಚ್ಚರಾಗಿರೋದ್ರಿಂದ ಇದು ಜನ್ಮತಾ ಬಂದಿರುವಂಥದ್ದು. ಮತ್ತು ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣ ಕೂಡ ಇದು ಒಂದಾಗಿರುವಂಥದ್ದು. ಇವರು ಯಾವುದೇ ಯಶಸ್ಸು, ಇವರು ಉದ್ಯಮಿ ಆಗಿರಲಿ, ಉದ್ಯೋಗಸ್ಥರಾಗಿರಲಿ, ಒಂದು ಎಂಪ್ಲಾಯ್ ಆಗಿರಲಿ, ಒಳ್ಳೆಯ ರೀತಿ ಇದಿರುತ್ತೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಶನಿ ಉಚ್ಚ ಈ ರಾಶಿಯಲ್ಲಿ ಆಗೋದ್ರಿಂದ ಸ್ವಲ್ಪ ಸೋಮಾರಿತನದಿಂದ ಕೂಡಿರ್ತಾರೆ. ಬಟ್ ಆದರೆ ತುಲಾ ರಾಶಿಯವರು ತುಂಬ ಬುದ್ಧಿವಂತರು, ಆಶಾವಾದಿಗಳು, ತಟಸ್ಥವಾಗಿರಲು ತುಂಬ ಪ್ರಯತ್ನ ಪಡ್ತಾರೆ. ಮತ್ತು ಸ್ವಲ್ಪ ಕೌಟುಂಬಿಕ ಜೀವನ ನೋಡಬೇಕಾದ್ರೆ ತುಲಾ ರಾಶಿಯವರಿಗೆ ಉತ್ತಮ ಮತ್ತು ಸಾಮರಸ್ಯದ ಒಂದು ಕೌಟುಂಬ ಸಂಬಂಧಗಳನ್ನು ಹೊಂದಲು ಇಷ್ಟಪಡ್ತಾರೆ. ಅಂದರೆ ಎಲ್ಲನೂ ರಿಲೇಷನ್ಶಿಪ್ಪು ಮತ್ತು ಪರ್ಸ್ನಲ್ ಲೈಫು ಮತ್ತು ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡೋರು ತುಲಾ ರಾಶಿಯವರಾಗಿರ್ತಾರೆ. ಮತ್ತು ತುಲಾ ರಾಶಿಯವರು ಸುಲಭವಾಗಿ ಸ್ನೇಹಿತರನ್ನು ಮಾಡ್ಕೊಳ್ಳೋವಂಥದ್ದು, ಸುಲಭವಾಗಿ ಸೋಷಲ್ ಸರ್ಕಲ್ಸ್ನ ಇಟ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಪ್ರೀತಿಯ ಸಂಬಂಧಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡುತ್ತೆ. ಅಂದರೆ ಯಾವುದೇ ಒಂದು ಸಂಬಂಧದಲ್ಲಿ ತುಂಬ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಂದರೆ ಯಾವುದೇ ಕೆಡಿಸ್ಕೊಡಲ್ಲ ಇವರು. ಯಾರ ಜೊತೆ ಜಗಳ ಆಡಿದ್ರು ಕೂಡ
ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಹೋಗುವಂಥವ್ರಾಗಿರ್ತಾರೆ. ಈ ರೀತಿ ಒಂದು ಸಕಾರಾತ್ಮಕ ಅಂಶಗಳಂತ ಹೇಳ್ತೀವಿ. ಸ್ವಲ್ಪ ನಕಾರಾತ್ಮಕ ಅಂಶಗಳಂತಂದರೆ ಇವರು ಸ್ವಲ್ಪ ಸ್ವ ಉದ್ಯೋಗನ ಮಾಡುವಂಥದ್ದು, ಅದರಲ್ಲಿ ಸ್ವಲ್ಪ ಎಡುವಂಥದ್ದಾಗಿರುತ್ತೆ. ಅಂದರೆ ಯೋಚನೆ ಮಾಡಿ ಸ್ವಲ್ಪ ಅವರವರ ಜಾತಕ ವಿಮರ್ಶನೆ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರಾಶಿಯಲ್ಲಿ ಜನರಲ್ ವೃತ್ತಿ ಜೀವನ ಇವರು ಸ್ವಲ್ಪ ಕೃಷಿ ವಿಜ್ಞಾನ, ಗ್ರಂಥಾಲಯ, ಬಿಸ್ನೆಸ್ ಪರ್ಸನ್ಸು, ಪ್ರತಿಯೊಂದು ವ್ಯಾಪಾರದಲ್ಲಿ ತುಂಬ ರುಚಿ ಉಳ್ಳುವಂಥವ್ರು ಆಗಿರ್ತಾರೆ. ಅದನ್ನು ಸ್ವಲ್ಪ ನೆಗೆಟಿವ್ ಏನಂದರೆ ಸ್ವಲ್ಪ ದುಡುಕು ಸ್ವಭಾವ, ಬೇಗ ನಿರ್ಧಾರ ಮಾಡುವಂಥದ್ದು ಸ್ವಲ್ಪ ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಕೊನೆಯದಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಒಂದು ಕಿಡ್ನಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಸ್ಟೋನ್ಸ್ ಆಗಿರ್ಬೋದು, ಗಾಲ್ ಬ್ಲಾಡರ್, ಕಿಡ್ನಿ ಸ್ಟೋನ್ಸ್, ಈ ರೀತಿ ಸ್ವಲ್ಪ ಸಮಸ್ಯೆಗಳ ಪ್ರಕಾರದಲ್ಲಿ ಆಯಾ ದಶಾಭುಕ್ತಿಗಳಲ್ಲಿ ಅಂದರೆ ರಾಶಿಯವರಿಗೆ ಈ ಒಂದು ಸಿಂಪ್ಟಮ್ಸ್ ಇರುತ್ತೆ. ಬಟ್ ಆ ರಾಶಿಗೆ ಸಂಬಂಧಪಟ್ಟಂಥದ್ದು ಅಥವಾ ಜನ್ಮ ಲಗ್ನಕ್ಕೆ ಸಂಬಂಧಪಟ್ಟಂಥ ದಶಾಭುಕ್ತಿಗಳು ಅಂದರೆ ಸಮಯಗಳನ್ನು ನಾವು ದಶಾಭುಕ್ತಿ ಅಂತ ತಗೊತೀವಿ. ಅಂಥ ಸಮಸ್ಯೆಗಳನ್ನು ಆ ಸಮಯದಲ್ಲಿ ಇವರು ಎದುರಿಸ್ತಾರೆ. ಗುರುಜಿ, ಈಗ ತುಲಾ ರಾಶಿಯವರ ವಿಶೇಷ ಗುಣಲಕ್ಷಣಗಳು ಜೊತೆಗೆ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನು ತಿಳಿಸಿರಿ. ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ಸ್ವಾತಿ ನಕ್ಷತ್ರದವರ ವಿಶೇಷತೆಗಳಾಗಿರ್ಬೋದು, ಅವರ ಒಂದು ಗುಣಲಕ್ಷಣಗಳು ಏನೇನು ಅಂತ ಹೇಳಿ ತಿಳ್ಕೊಳ್ಬಹುದಾ? ನೋಡಿ, ಸ್ವಾತಿ ನಕ್ಷತ್ರದ ಆಧಿಪತ್ಯ ಹೊಂದಿರುವಂಥದ್ದು ರಾಹು ಗ್ರಹ ಮತ್ತು ವಾಯುತತ್ವ ಗ್ರಹ ಆಗಿರುವಂಥದ್ದು. ಸೊ ಇವರಿಗೆ ಏನಾಗುತ್ತೆ ಅಂದರೆ ತುಂಬ ಇಷ್ಟವಾಗಿರುವಂಥದ್ದು ಸ್ವಾತಿ ನಕ್ಷತ್ರದವರಿಗೆ ತುಂಬ ನೀರಂದರೆ ಇಷ್ಟ. ನೀರಲ್ಲಿ ಸ್ನಾನ ಮಾಡುವಂಥದ್ದು, ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಆ ರೀತಿ ಇವರಿಗೆ ತುಂಬ ಇಷ್ಟ ಇರುತ್ತೆ. ಅಂದರೆ ನೀರಿನ ಅಂಶ ಎಲ್ಲೇ ಇದ್ದರೂ ಇವ್ರಿಗೆ ತುಂಬ ಇಷ್ಟ ಇರುತ್ತೆ ಸ್ವಾತಿ ನಕ್ಷತ್ರದವರಿಗೆ. ಮತ್ತು ಇವರು ಸಮ್ಟೈಮ್ಸ್ ತುಂಬ ಬೇಗ ಟೆನ್ಷನ್ಸ್ ತೊಗೊಳ್ಳೋವಂಥದ್ದು, ಬೇಗ ಆತಂಕಗೊಳಗಾಗುವಂಥದ್ದು ಇರುತ್ತೆ. ಆದರೂ ಕೂಡ ಇವರಿಗೆ ಅಡ್ಜಸ್ಟಬಿಲಿಟಿ, ಏನು ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಸ್ವಭಾವ ತುಂಬ ಇರುತ್ತೆ. ಬುದ್ಧಿವಂತಿಕೆಯಿಂದ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತಾರೆ. ನಾವು ಆವಾಗಲೇ ಹೇಳಿದ್ರೆ ತುಲಾರಾಶಿ ಸ್ವಭಾವನೂ ಅದೇ ರೀತಿ, ಸ್ವಾತಿ ನಕ್ಷತ್ರಕ್ಕೂ ಅದು ಅಪ್ಲೈ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್, ಪರ್ಸನಲ್ ಲೈಫ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಯಾವ ರೀತಿ ಅಂದರೆ ಅವ್ರದ್ದು ಏನೇ ಒಂದು ಕೆಲಸ ಇರಲಿ, ಏನೇ ಒಂದು ಹೊರಗಡೆ ಒತ್ತಡ ಇದ್ದರೂ ಮನೇಲಿ ತೋರ್ಪಡಿಸಲ್ಲ ಅನ್ನೋ ತುಂಬ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಹೋಗ್ತಾರೆ. ಮತ್ತು ಯಾವಾಗಲೂ ಹೊಸ ಒಂದು ಕೆಲಸಗಳನ್ನು, ಹೊಸ ವಸ್ತು, ಹೊಸ ಅನ್ವೇಷಣೆ, ಹೊಸದಾಗಿ ಏನಾದರೂ ಕಲಿಯೋಕ್ಕೆ ತುಂಬ ಇಷ್ಟಪಡುವಂಥವ್ರು ಇವರು ಆಗಿರ್ತಾರೆ. ಮತ್ತು ಇವರು ಸ್ವಲ್ಪ ಯಾವಾಗಲೂ ತುಂಬ ಒಂದು ಆಕರ್ಷಣಮಯವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅವ್ರು ಮಾತಾಡೋದು ಸ್ವಲ್ಪ ಹೇಗಂತಂದರೆ ಒಂದು ತುಂಬ ಕಲಾತ್ಮಕವಾಗಿ ಮಾತಾಡುವಂಥವ್ರು, ಅಂದರೆ ಯಾರಿಗೂ ಕೂಡ ಬೇಗ ಪ್ರಭಾವಳಿಯನ್ನು ಸೃಷ್ಟಿ ಮಾಡುವಂಥವರು ಈ ಸ್ವಾತಿ ನಕ್ಷತ್ರದವ್ರು ಆಗಿರ್ತಾರೆ. ಸ್ವಲ್ಪ ಒಳ್ಳೆಯ ಒಂದು ಸೋಷಲ್ ಸ್ಟೇಟಸ್ ಇರುತ್ತೆ ಸೊಸೈಟಿನಲ್ಲಿ. ಒಳ್ಳೆಯ ಒಂದು ಸೋಷಲ್ ಸ್ಟೇಟಸ್ ಇಲ್ಲ ಅಂದರೆ ಅದನ್ನು ಬೆಳವಣಿಗೆ ಮಾಡೋದರಲ್ಲಿ ಉತ್ಸುಕರಾಗಿರ್ತಾರೆ. ಮತ್ತು ಇವರು ತುಂಬ ಒಂದು ಎಲ್ಲದರಲ್ಲೂ ವ್ಯಾಪಾರಮಯವಾಗಿರುವಂಥದ್ದು. ಅಂದರೆ ಉದಾಹರಣೆಗೆ ಇವರು ವ್ಯಾಪಾರಸ್ಥರಾಗಿದ್ದರೆ ಒಳ್ಳೆಯದು. ಇವರು ಒಂದು ನೌಕರಸ್ಥರಾಗಿದ್ದರೂ ಕೂಡ ನೌಕರಿ ಮಾಡಿ ಅವರು ದುಡ್ಡು ಖರ್ಚು ಮಾಡೋದ್ರಲ್ಲೂ ತುಂಬ ಬ್ಯಾಲೆನ್ಸ್ಡ್ ವೇಯಲ್ಲಿ ಅಳೆದು ತೂಗಿ ಖರ್ಚು ಮಾಡೋದಂತಾರಲ್ವ, ಅದರಲ್ಲಿ ಇವರು ಪರಿಣಿತಿಯನ್ನು ಹೊಂದಿರ್ತಾರೆ. ಮತ್ತು ಇದರಿಂದ ಇವರು ಸ್ವಲ್ಪ ಆದಷ್ಟು ಧನಿ ವ್ಯಕ್ತಿಯಾಗಿರ್ತಾರೆ. ಅಂದರೆ ಒಳ್ಳೆಯ ಧನಧಾನ್ಯ ಸಂಪತ್ತು ಇವರಲ್ಲಿ ಇರುತ್ತೆ. ಸುಖ ಸಮೃದ್ಧಿ ಇವರ ಕುಟುಂಬದಲ್ಲಿ ಇವರಿಗೆ ಖಂಡಿತ ಇರುತ್ತೆ. ಮತ್ತು ಇವರಿಗೆ ಸ್ವಲ್ಪ ಏನಂತಂದರೆ ಯಾವುದೇ ರೀತಿ ತುಲಾರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ಸ್ವಾತಿ ನಕ್ಷತ್ರದವ್ರಿಗೆ ಏನಂತ ಹೇಳ್ತೀವಿ ಅಂದರೆ ರಾಹು ಬಂದು ಲೆದರ್ನ ಸೂಚಿಸುತ್ತೆ. ಅದಕ್ಕೆ ಹಳೆ ಸ್ಟಾಕ್ಗಳನ್ನು ಇಡಬೇಡಿ, ಅದರಿಂದ ಸ್ವಲ್ಪ ನೆಗೆಟಿವ್ ಅಂಶ ಬರುತ್ತೆ. ಹಳೆ ಸ್ಟಾಕ್ ಲೆದರ್ ಅಂದರೆ ಲೆದರ್ ಬ್ಯಾಗ್ಗಳಾಗಿರ್ಬೋದು, ಲೆದರ್ ಚಪ್ಪಲಿಗಳಾಗಿರ್ಬೋದು, ಅದು ಕಿತ್ತೋಗಿರುತ್ತೆ, ಇದಾಗಿರುತ್ತೆ, ಅದನ್ನು ಆದಷ್ಟು ಹಂಗೆ ಇಟ್ಕೊಂಡಿರ್ತಾರೆ, ಯಾವಾಗಾದರೂ ಸ್ಪೇರ್ ಆಗಿ ಯೂಸ್ ಮಾಡೋಣ ಅಂತ. ದಯವಿಟ್ಟು ತುಲಾರಾಶಿ ಸ್ವಾತಿ ನಕ್ಷತ್ರದವರು ಯಾವುದೇ ರೀತಿ ಚರ್ಮದ ಉತ್ಪನ್ನಗಳನ್ನು ಸ್ಪೇರ್ ಆಗಿ ಯೂಸ್ ಮಾಡ್ಕೋಬೇಡಿ. ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ ಅದನ್ನು ಶೀಘ್ರ ವಿಲೇವಾರಿ ಮಾಡಿ, ಅದರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಹೇಳ್ತೀನಿ. ಮತ್ತು ಈ ಸ್ವಾತಿ ನಕ್ಷತ್ರದವರಿಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಪ್ರತಿಯೊಂದು ಮನೆಯನ್ನು ಎಷ್ಟು ನೀಟ್ ಕ್ಲೀನು, ಮತ್ತು ಇವರು ಯೂಸ್ ಮಾಡುವಂಥ ಚರ್ಮದ ಉತ್ಪನ್ನಗಳು ಅಥವಾ ಇವರು ಪಾದರಕ್ಷೆಗಳು ಯಾವುದೇ ಇರಲಿ ಅದನ್ನು ಕ್ಲೀನಾಗಿಟ್ಟರೆ ಇವ್ರ ಲೈಫ್ ಕೂಡ ಕ್ಲೀನಾಗಿರುತ್ತೆ ಅಂತ ನಾನು ಅಬ್ಸರ್ವೇಷನಲ್ಲಿ ನೋಡಿದ್ದೀನಿ. ಆದಷ್ಟು ಇವರು ಸ್ವಭಾವತ ಏನಂದರೆ ಹುಟ್ಟುತ್ತಾ ಪ್ರತಿಯೊಂದು ಎಂಟರ್ಪ್ರಿನರ್ಶಿಪ್ ಅಂದರೆ ಬಿಸ್ನೆಸ್ ಆಗಿರ್ಬೋದು ಮತ್ತು ಇನ್ನೇನೋ ಉದ್ಯೋಗದಲ್ಲಿ ತುಂಬ ರುಚಿಯನ್ನು ಹೊಂದಿರುವಂಥವರಾಗಿರ್ತಾರೆ. ಸೊ ಅದರಿಂದ ಮತ್ತು ಇವರು ವಾಯುತತ್ವದ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಆಗಿರೋದ್ರಿಂದ ಇವರೊಂದು ಬಿಸ್ನೆಸ್ಸೇ ಮಾಡಲಿ, ಒಂದು ಇದೇ ಮಾಡಲಿ, ತುಂಬ ಬೇಗ ಸ್ಪ್ರೆಡ್ ಆಗುವಂಥದ್ದು ಇರುತ್ತೆ. ಮತ್ತು ಇವರಿಗೆ ಏನಂತಂದರೆ ರಾಹುನ ತತ್ವದಲ್ಲಿ ಬಂದಿರೋದ್ರಿಂದ ರಾಹು ಆದಷ್ಟು ಸಣ್ಣ ಪುಟ್ಟ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಖುಷಿ ಪಡೋದಿಲ್ಲ. ಸಿಕ್ಕರೆ ದೊಡ್ಡದಾಗಿ ಸಿಗಬೇಕು, ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅಂತ ಆಸಕ್ತಿ ಇರುತ್ತೆ. ಸೊ ಮತ್ತು ಸ್ವಲ್ಪ ವಾಯುತತ್ವ ಆಗಿರೋದ್ರಿಂದ ಇವರೊಂದು ಜೀರ್ಣಕ್ರಿಯೆ ಕೂಡ ನಿಧಾನವಾಗಿರುತ್ತೆ, ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು. ಮತ್ತು ಇವರಿಗೆ ಎಷ್ಟೇ ದುಡ್ಡು ಬಂದರೂ ಕೂಡ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲ್ಲ, ಇನ್ನೂ ಸ್ವಲ್ಪ ಬರಬೇಕು ಅಂತ. ಯಾಕಂದರೆ ರಾಹು ತತ್ವ ತುಂಬ ಇರುತ್ತೆ. ಮತ್ತು ಈ ಸ್ವಾತಿ ನಕ್ಷತ್ರದವರಿಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಏನಾದರೂ ಇವರಿಗೆ ಡಿಫಾಲ್ಟಾಗಿ ಇವರ ಒಂದು ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕ ಅವ್ರ ಜೊತೆ ಏನಾದರೂ ಒಂದು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಯಾಕಂದರೆ 11ನೇ ಮನೆ ಬಾಧಕಾಧಿಪತಿ ಅಂತ ಹೇಳ್ತೀವಿ, ಅದರದ್ದೊಂದು ಸಮಸ್ಯೆ ಇರುತ್ತೆ. ಮತ್ತು ಎಲ್ಲನೂ ಕೂಡ ಇವರಿಗೆ ಕಲ್ಚರು, ಟ್ರೆಡಿಷನ್ ಅನ್ನೋದು ತುಂಬ ಇಷ್ಟ ಇರುತ್ತೆ.
ಅದನ್ನು ನೋಡ್ಕೊಂಡು ಹೋಗ್ತಾರೆ ಈ ಒಂದು ಸ್ವಾತಿ ನಕ್ಷತ್ರದವರು ಅಂತ ಹೇಳ್ತೀವಿ. ಸೊ ಈ ರೀತಿ ಕೆಲಸ ಮಾಡುತ್ತೆ. ಅದಲ್ದಿರ ಜನರಲ್ ಆಗಿ ಹೇಳ್ತಿರ್ತಾರಲ್ಲ ನಮ್ಮ ಹಿರಿಯರು ಕೆಲವೊಂದು ವಿಚಾರದಲ್ಲಿ ನಕ್ಷತ್ರ ಒಂದು ಸ್ವಭಾವ ಇದ್ರೂ ಕೂಡ ನಮ್ಮ ಹಿರಿಯರು ಎಷ್ಟು ಪೂರ್ವಿಕರು ಎಷ್ಟು ಜ್ಞಾನವಂತರು ಇರ್ತಾರೆ ಅಂತಂದರೆ ಕೆಲವೊಂದು ಅಂಶಗಳನ್ನು ಮೊದಲೇ ಪ್ರೆಡಿಕ್ಟ್ ಮಾಡಿರ್ತಾರೆ, ಅದ್ರ ಥರನೇ ಕೆಲಸ ಮಾಡುತ್ತೆ. ಈ ರೀತಿ ಒಂದು ಸ್ವಾತಿ ನಕ್ಷತ್ರದವರು ವಿಶೇಷ ಗುಣಲಕ್ಷಣಗಳು ತುಲಾ ರಾಶಿಯಲ್ಲಿ ನೋಡ್ಬೋದು. ಮತ್ತು ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಇವರಿಗೆ ಸ್ವಲ್ಪ ಮಂಗಳವಾರಗಳಲ್ಲಿ ಇವರೇನಾದರೂ ಹಣಕಾಸನ್ನು ಕೊಟ್ಟರೆ, ಯಾರಿಗಾದ್ರು ದುಡ್ಡು ಕೊಟ್ಟರೆ ಅದು ವಾಪಸ್ ಬರೋದಿಲ್ಲ, ಅದು ವ್ಯಾಜ್ಯವಾಗ್ಬೋದು, ಅದು ಅನ್ಪೇಯ್ಡ್ ಡೆಟ್ ಆಗ್ಬೋದು, ಸಮಸ್ಯೆಗಳಿರುತ್ತೆ. ಮತ್ತು ಇವರಿಗೆ ಆದಷ್ಟು ಒಂದು ಈ ಹಳೆ ಫ್ಲೂಟ್ ಆಗಿರ್ಬೋದು, ಪಿಯಾನೋ ಆಗಿರ್ಬೋದು, ಅದನ್ನು ನುಡಿಸುವಂಥದ್ದು, ಅದನ್ನು ಆಲಿಸುವಂಥದ್ದು ತುಂಬ ಇಷ್ಟ ಇರುತ್ತೆ ಸ್ವಾತಿ ನಕ್ಷತ್ರದವರಿಗೆ. ಮತ್ತು ಇವರು ತುಂಬ ಒಂದು ಕೆಲಸ ಕಾರ್ಯಗಳಲ್ಲಿ ನೋಡಬೇಕಂದ್ರೆ ಈಗ ಒಂದು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಒಂದು ಬ್ರ್ಯಾಂಡ್ ಇದೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಮತ್ತು ಯಾವುದೇ ಒಂದು ವಸ್ತುಗಳನ್ನು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ತುಂಬ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಇವರ ಒಂದು ಸ್ವಾತಿ ನಕ್ಷತ್ರದವರಿಗೆ ಹೆಚ್ಚಾಗಿ ಒಂದು ಆಂಜನೇಯನ ಭಕ್ತರು ಇರ್ತಾರೆ, ಆಂಜನೇಯ ಸ್ವಾಮಿಯ ಭಕ್ತರು ಇರುವಂಥದ್ದು ನಾವು ಕಂಡುಕೊಂಡಿದ್ದೀವಿ. ಮತ್ತು ಅದರ ಜೊತೆಯಲ್ಲಿ ಇವರಿಗೆ ಸ್ವಲ್ಪ ಆದಷ್ಟು ವಾಯುತತ್ವ ಆಗಿರೋದ್ರಿಂದ ಈ ಒಂದು ವಿಮಾನಯಾನಕ್ಕೆ ಸಂಬಂಧಪಟ್ಟಂಥದ್ದು, ಏರೋಸ್ಪೇಸ್ ಅಂತ ಹೇಳ್ತೀವಿ, ಮತ್ತು ಎನಿಥಿಂಗ್ ರಿಲೇಟೆಡ್ ಟು ಸ್ಪೇಸ್ ಇವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇವರಿಗೆ ಅಲ್ಲೇ ಕೂಡ ತುಂಬ ಇದಿರೋದ್ರಿಂದ ಸ್ವಾತಿ ನಕ್ಷತ್ರದವರಿಗೆ ಒಂದು ವಿಶೇಷವಾದ ಒಂದು ಏನೋ ಅಡುಗೆಗಳು ತುಂಬ ಒಂದು ಫಾರಿನ್ ಅಡುಗೆಗಳು, ಅಂದರೆ ಈಗ ಎಕ್ಸಾಂಪಲ್ ಏನಂತ ಒಂದು ಸಿಜಾವೆನ್ ರೈಸು, ಈ ಥರ ಒಂದು ಸ್ಪೆಷಲ್ ಅಡುಗೆಗಳು, ಯಾಕಂದರೆ ನಮ್ಮ ಇಂಡಿಯನ್ ಬಿಟ್ಟು ಬೇರೆ ಸಂಸ್ಕೃತಿ ಇರುವಂಥ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಯಲ್ಲಿ ಹೇಳ್ಬೇಕಂದ್ರೆ ಇವರಿಗೆ ಒಳ್ಳೆಯ ವಾಯುತತ್ವದ ಕೆಲಸ ಕಾರ್ಯಗಳನ್ನು, ಅಂದರೆ ಬೇಗ ಕೆಲಸ ಆಗುವಂಥದ್ದನ್ನು ಹುಡುಕೋತಾರೆ. ಆದರೆ ಇದೆಲ್ಲ ಸಕಾರಾತ್ಮಕ ಅಂಶಗಳಾದರೆ ತುಲಾರಾಶಿ ಸ್ವಾತಿ ನಕ್ಷತ್ರದವರಿಗೆ ಕೆಲವೊಂದು ಸ್ವಲ್ಪ ನಕಾರಾತ್ಮಕ ಅಂಶಗಳನ್ನು ಕೂಡ ನೋಡ್ಬೋದು. ಇವರು ಸ್ವಲ್ಪ ಲೇಸಿ ಆಗಿರೋದ್ರಿಂದ ಇವತ್ತು ಕೆಲಸ ನಾಳೆ ಕೆಲಸ ನಾಡಿದ್ದು ಈ ರೀತಿ ಮುಂದಕ್ಕೆ ಆಗ್ತಾ ಬರುವಂಥದ್ದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಎರಡನೇ ನೆಗೆಟಿವ್ ಏನಂದರೆ ಚಂಚಲ ಮನಸ್ಸು ಸ್ವಾತಿ ನಕ್ಷತ್ರದವರಿಗೆ ತುಂಬ ಇರುತ್ತೆ. ಮತ್ತು ಇವರು ಬೇಗ ನಿರ್ಧಾರ ತಗೊಳ್ಳಲ್ಲ. ಒಂದು ಸತಿ ಮುಂದೆ ಹೋಗ್ಬೇಕಾದ್ರೆ 2 ಸತಿ ಯೋಚನೆ ಮಾಡೋವಂಥವ್ರಾಗಿರ್ತಾರೆ, ಅದು ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಈ ರೀತಿ ಒಂದು ಅಂಶಗಳು ನಕಾರಾತ್ಮಕ ಅಂಶಗಳನ್ನು ನಾವು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಕಾಣ್ಬೋದಮ್ಮ. ಗುರೂಜಿ, ಸ್ವಾತಿ ನಕ್ಷತ್ರದ ವಿಚಾರವಾಗಿ ಏನಾದರೂ ಪರಿಹಾರ ಭಾಗವಾಗಿ ಇದ್ದರೆ ತಿಳಿಸ್ತೀರಾ? ನೋಡಿ, ಇದು ಒಂದು ವಿಶೇಷವಾಗಿ ರಾಹು ನಕ್ಷತ್ರ ಇರುವುದರಿಂದ ಸರ್ಪಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು, ರಾಹುಕೇತು ಶಾಂತಿ ನಿಮಗೆ ದೇವಸ್ಥಾನದಲ್ಲಿ ಮಾಡುವಂಥದ್ದು, ಅಥವಾ ಶ್ರೀ ಕ್ಷೇತ್ರ ಕಾಳಹಸ್ತಿನಲ್ಲಿ ಮಾಡುವಂಥದ್ದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ರಾಹುಕೇತು ಶಾಂತಿನ ತಿಂಗಳಿಗೆ 18 ತಿಂಗಳಿಗೆ ಒಂದು ಬಾರಿ ಆದರೂ ಮಾಡಿಸಿದ್ರೆ ಇವರಿಗೆ ತುಂಬ ಒಂದು ಲೈಫಲ್ಲಿ ಗ್ರೋತ್ ಸಿಗುತ್ತೆ. ಆದರೆ ಸಾಧ್ಯವಾದರೆ ಎಡಗೈ ಮಧ್ಯದ ಬೆರಳಲ್ಲಿ ಒಂದು ಗೋಮೇಧಕವನ್ನು 4 ರಿಂದ 5 ಕ್ಯಾರೆಟನ್ನು ಅವರವರ ಜಾತಕ ನೋಡಿ, ರಾಹುವಿನ ಪೊಸಿಷನ್ ನೋಡಿ, ಇವರೇ ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹಾಕೊಂಡ್ರು ಕೂಡ ಎಫೆಕ್ಟ್ಸ್ ಆಗುವಂಥದ್ದು. ಜಾತಕ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಭಾಗವಾಗಿ ಹಾಕೊಂಡ್ರೆ ಇದು ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಸ್ವಾತಿ ನಕ್ಷತ್ರದವರಿಗೆ ಪರಿಹಾರ ಭಾಗವಾಗಿ ಗುರೂಜಿಗಳು ಕೂಡ ಏನು ತಿಳಿಸಿದ್ದಾರೆ ಅದನ್ನು ಮಾಡ್ಕೊಳ್ಳಿ. ಹಾಗೆ ನೀವು ಸಹ ಗುರೂಜಿಗಳನ್ನು ಭೇಟಿ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಗುರೂಜಿಗಳ ಮೊಬೈಲ್ ಸಂಖ್ಯೆ, ಆ ಸಂಖ್ಯೆಗೆ ಕರೆ ಮಾಡಿಕೊಂಡು ಸೊ ಅವರನ್ನೇ ನೇರವಾಗಿ ಭೇಟಿಯಾಗಿ ಯಾವ ರೀತಿಯಾದಂಥ ಒಂದು ಹರಳನ್ನು ಧರಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಎಲ್ಲ ವಿಚಾರಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸ್ವಾತಿ ನಕ್ಷತ್ರದ ವಿಚಾರವಾಗಿ, ತುಲಾ ರಾಶಿಯ ವಿಚಾರವಾಗಿ, ಅವರಿಗೆ ಇರ್ತಕ್ಕಂಥ ಗುಣಲಕ್ಷಣಗಳು, ವಿಶೇಷತೆಗಳು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.